ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಘರ್ಷಣೆ ನಡೆದಿದೆ. ಗೋವಿಂದರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಕೃಷ್ಣ ಹಾಗೂ ಬಿಜೆಪಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಬೆಂಬಲಿಗರು ಪಟಾಕಿ ಸಿಡಿಸುವ ವಿಷಯದಲ್ಲಿ ಕೈಕೈ ಮಿಲಾಯಿಸಿದ್ದು ಇಬ್ಬರಿಗೆ ಗಾಯಗಳಾಗಿವೆ. ನಾಗರಭಾವಿ ಜಂಕ್ಷನ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸುವ ವೇಳೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು ಎನ್ನಲಾಗಿದೆ. ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಪರಸ್ಪರ ಕೈಕೈ ಮಿಲಾಯಿಸಿದ್ರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರೇ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ ಬಿಜೆಪಿ ಕಾರ್ಯಕರ್ತರು ಚಂದ್ರ ಲೇಔಟ್ ಠಾಣೆ ಎದುರು ಧರಣಿ ನಡೆಸಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇನ್ನು ಇವತ್ತಿನ ಪ್ರಚಾರಕ್ಕೆ ಬಾಲಿವುಡ್ ನಟ ನಟಿಯರು ಆಗಮಿಸಿದ್ರು. ಜೊತೆಗೆ ಸ್ಯಾಂಡಲ್ವುಡ್ ಮಂದಿಯೂ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಸ್ಟಾರ್ಗಳ ಪ್ರಚಾರದ ವೈಖರಿ ನೋಡ್ತಾ ಈ ಹೊತ್ತಿನ ಸುದ್ದಿಯನ್ನ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಗಣಿನಾಡಲ್ಲಿ ಇವತ್ತು ಬಾಲಿವುಡ್ ತಾರೆಗಳದ್ದೇ ದರ್ಬಾರ್. ಹೊಸಪೇಟೆಯಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ, ಮಹಿಮಾ ಚೌಧರಿ ಹಾಗೂ ಅಫ್ತಾಬ್ ರೋಡ್ ಶೋ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ವಹಾಬ್ ಪರ ಪ್ರಚಾರಕ್ಕೆ ಬಂದಿದ್ದ ನಟ ನಟಿಯರನ್ನ ನೋಡಲು ಜನ ಮುಗಿಬಿದ್ದಿದ್ರು. आज अगर हम यहाँ आए हैं तो खास करके दोस्ती के वजह से और इस भरोसे से कि हम जानते हैं कि एक ऐसी फैमिली है जो अच्छा करेंगी, लोगों के लिए अच्छा करेंगी. जो जोश है वो अभी शहजाद में बहुत है, तो आई थिंक उम्मीद करती हूँ कि जैसा हम सोचते हैं वैसा आप भी सोचें और इन लोगों को अपना समर्थन दें और विजयनगर में इनको विजय दें. ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಕೆಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರವಿ ಕಿರಣ್ ಇಂದು ರೋಡ್ ಶೋ ನಡೆಸಿದ್ರು. ಬಸವನಗುಡಿಯ ಮುಖ್ಯ ರಸ್ತೆಗಳಲ್ಲಿ ವಾಹನವೇರಿ ರೋಡ್ ಶೋ ನಡೆಸಿದ ರವಿ ಕಿರಣ್ಗೆ ಕಿರುತೆರೆಯ ನಟ ನಟಿಯರು, ನಿರ್ಮಾಪಕರು ಹಾಗೂ ನಿರ್ದೇಶಕರು ಸಾಥ್ ನೀಡಿದ್ರು. ಇಪ್ಪತ್ತೆರಡು ವರ್ಷದಿಂದ ನಾನು ನೋಡ್ತಾ ಇರೋದ್ರಿಂದ ನನ್ನ ರಿಲೇಟ್ ಮಾಡ್ಕೋತಾರೆ. ಮತ್ತು ಖಂಡಿತ ಹೊಸಬ್ರಿಗೆ ಚಾನ್ಸ್ ಕೊಡ್ತೀವಿ ಸರ್ ಅಂತ ಎಂಕರೇಜಿಂಗ್ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರೂ ಬಂದು ಓಟ್ ಹಾಕಿದ್ರೆ ಭಾಳ ಸುಲಭ. ಮತ್ತು ಇಡೀ ಟೆಲಿವಿಷನ್ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಭಾಳ ಆಭಾರಿ, ನಾನು ಚಿರಋಣಿ. ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅನ್ನೋ ಮನಸ್ಸಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂಥ ಒಬ್ಬರು ಈ ಕ್ಷೇತ್ರಕ್ಕೆ ಪ್ರತಿನಿಧಿ ಆದರೆ ನಿಜವಾಗಲೂ ಕ್ಷೇತ್ರದ ಬೆಳವಣಿಗೆ ಆಗುತ್ತೆ ನನ್ನ ನಂಬಿಕೆ. ಇನ್ನೊಂದೆಡೆ ಕರಾವಳಿಯಲ್ಲಿ ನಟಿ ಭಾವನಾ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದ್ರು. ಮಂಗಳೂರಿನ ಬ್ಯುಸಿ ರಸ್ತೆಯಲ್ಲಿ ಭಾವನಾ ರೋಡ್ ಶೋ ನಡೆಸಿದ್ರು. ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.